ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಸಂಗೊಳ್ಳಿ ರಾಕ್ ಗಾರ್ಡನ್ನಿಗೆ ಭೇಟಿಯನ್ನು ನೀಡೋಣ. ಈ ಸಂಗೊಳ್ಳಿ ರಾಯಣ್ಣನ ರಾಕ್ ಗಾರ್ಡನ್ನಲ್ಲಿ ಸಂಗೊಳ್ಳಿ ರಾಯಣ್ಣನವರ ಅಜ್ಜನವರಿಂದ ಹಿಡಿದು ಸಂಗೊಳ್ಳಿ ರಾಯಣ್ಣನವರ ಹುಟ್ಟು, ಅವರ ಬೆಳವಣಿಗೆ, ಅವರು ಯಾವ ರೀತಿಯೊಳಗೆ ಯುದ್ಧ ಕಲೆಗಳನ್ನು ಕರಗತ ಮಾಡಿಕೊಂಡರು, ಹಾಗೂ ಅವರ ತಂದೆಯಾದಂಥ ಭರಮಪ್ಪನವರು ಯಾವ ರೀತಿಯಾಗಿ ಹುಲಿಯ ಒಡನೆ ಹೋರಾಡಿ ಅದನ್ನು ಸೋಲಿಸಿ ಕೊಂದು ಅಂದಿನ ಸಾಮಾನ್ಯ ಜನರಿಗೆ ಯಾವ ರೀತಿಯಾಗಿ ಸಹಾಯವನ್ನು ಮಾಡಿದರು, ಅವರಿಗೆ ಉಪಟಳವನ್ನು ನೀಡುತ್ತಿರುವಂಥ ಹುಲಿಯಿಂದ ಯಾವ ರೀತಿಯಾಗಿ ರಕ್ಷಣೆ ಮಾಡಿದರು ಎನ್ನುವ ವಿಹಂಗಮ ನೋಟದ ಸ್ತಬ್ಧ ಮೂರ್ತಿಗಳನ್ನು ನಾವಿಲ್ಲಿ ನೋಡಬಹುದು. ಹಾಗೆ ಚೆನ್ನಮ್ಮಾಜಿಯ ದರ್ಬಾರ್, ಮಲ್ಲಸರ್ಜನವರ ದರ್ಬಾರ್, ಹಾಗೂ ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಭೇಟಿ ನೀಡಿರುವುದು, ಬ್ರಿಟಿಷ್ ಅಧಿಕಾರಿಗಳ ಕ್ಷುಲ್ಲಕ ಮಾತಿಗೆ ಸಂಗೊಳ್ಳಿ ರಾಯಣ್ಣ ಸಿಡಿದೆದ್ದು ಪ್ರತಿಕ್ರಿಯಿಸಿರುವಂಥ ದೃಶ್ಯಗಳನ್ನು, ಹಾಗೂ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಹಿರಿಯರಿಗೆ ಮಹಾರಾಜರು ದಾನದತ್ತಿಗಳನ್ನು ನೀಡುತ್ತಿರುವುದು, ಪ್ರೋತ್ಸಾಹಕವಾದಂಥ ಉಡುಗೊರೆಗಳನ್ನು ನೀಡುತ್ತಿರುವಂಥ ದೃಶ್ಯಗಳನ್ನು ನಾವಿಲ್ಲಿ ಕಾಣಬಹುದು. ಹಾಗೆಯೇ ನಾವು ಮುಂದೆ ಸಾಗಿದಾಗ ರಾಕ್ ಗಾರ್ಡನ್ನಲ್ಲಿ ವಿವಿಧ ರೀತಿಯ ರಾಯಣ್ಣನ ಶೌರ್ಯ ಪರಾಕ್ರಮಗಳನ್ನು ಒಳಗೊಂಡಿರುವಂಥ ದೃಶ್ಯಗಳನ್ನು ನಾವು ನೋಡಬಹುದು. ಬ್ರಿಟಿಷರು ಹಾಗೂ ಕಿತ್ತೂರಿನ ನಡುವೆ ನಡೆದಂಥ ಎರಡೂ ಯುದ್ಧಗಳ ದೃಶ್ಯಗಳನ್ನು ನಾವಿಲ್ಲಿ ಕಾಣಬಹುದು. ಯಾವ ರೀತಿಯಾಗಿ ಮೊದಲನೇ ಯುದ್ಧದಲ್ಲಿ ಬ್ರಿಟಿಷರನ್ನು ಚೆನ್ನಮ್ಮಾಜಿ, ಸಂಗೊಳ್ಳಿ ರಾಯಣ್ಣ ಹಾಗೂ ಬಿಚ್ಕತ್ತಿ ಚನ್ನಬಸವ ಹಾಗೂ ಇನ್ನಿತರ ವೀರ ಅಮಟೂರು ಬಾಳಪ್ಪನವ್ರನ್ನ, ಹಾಗೆ ವಿವಿಧ ವೀರ ಪುರುಷರನ್ನು ಕರೆದುಕೊಂಡು ಯಾವ ರೀತಿಯಾಗಿ ಸೆದೆಬಿಡಿದರು ಎನ್ನುವುದನ್ನು ವಿವಿಧ ಕಲಾಕೃತಿಗಳ ಮೂಲಕ ತೋರಿಸಿದ್ದಾರೆ. ಹಾಗೆ ಎರಡನೇ ಯುದ್ಧದಲ್ಲಿ ಮೋಸದಿಂದ ಯಾವ ರೀತಿಯಾಗಿ ನಮ್ಮ ಕಿತ್ತೂರಿನ ಸೈನಿಕರನ್ನು ಅವರು ಕೊಂದರು, ಹಾಗೆ ಕಿತ್ತೂರಿನ ಸಂಸ್ಥಾನವನ್ನು ಸೋಲಿಸಿ ಅಲ್ಲಿರುವಂಥ ಧ್ವಜವನ್ನು ಇಳಿಸಿ ಚೆನ್ನಮ್ಮಾಜಿಯನ್ನು ಮೋಸದಿಂದ ಯಾವ ರೀತಿಯಾಗಿ ಸೆರೆ ಹಿಡಿದರು ಎನ್ನುವುದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಹಾಗೆ ಚೆನ್ನಮ್ಮಾಜಿಯನ್ನು ಬೈಲಹೊಂಗಲ ಕಾರಾಗೃಹದಲ್ಲಿಟ್ಟಿರುವುದು, ಅವರನ್ನು ಸಂಗೊಳ್ಳಿ ರಾಯಣ್ಣ ಸಾಧುವಿನ ವೇಷದಲ್ಲಿ ಹೋಗಿ ಭೇಟಿಯಾಗಿ ಬಂದಿರುವಂಥ ಮನಮೋಹಕ ದೃಶ್ಯಗಳನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿದೆ. ಹಾಗೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮನ ಸೆರೆವಾಸದ ನಂತರ ಸುಮ್ಮನೆ ಕೂರದೆ ಬ್ರಿಟಿಷರನ್ನು ಸಿಂಹ ಸ್ವಪ್ನವಾಗಿ ಕಾಡಿರುವಂಥ ವಿವಿಧ ಘಟನೆಗಳು, ಸಂಗೊಳ್ಳಿ ರಾಯಣ್ಣ ಹಾಗೂ ಅವರ ಸಂಗಡಿಗರು ಸೇರಿಕೊಂಡು ಗೆರಿಲ್ಲಾ ಯುದ್ಧದ ಮೂಲಕ ವಿವಿಧ ಹಳ್ಳಿಗಳಿಗೆ ಸುತ್ತಾಡಿ ಅಲ್ಲಿಯ ಜನರಲ್ಲಿ ದೇಶಾಭಿಮಾನವನ್ನು ಬಿತ್ತಿ ಅವರ ಸಹಕಾರದೊಂದಿಗೆ ಸಾಕಷ್ಟು ಬಲಿಷ್ಠವಾದಂಥ ಸೈನ್ಯವನ್ನು ಹಾಗೂ ಅವರಿಗೆ ಸೈನ್ಯ ತರಬೇತಿಯನ್ನು ನೀಡಿ ಬ್ರಿಟಿಷರ ವಿವಿಧ ಕಚೇರಿಗಳಿಗೆ ಬೆಂಕಿಯನ್ನಿಟ್ಟು ಅವುಗಳನ್ನು ಲೂಟಿಯನ್ನು ಮಾಡಿ ಸಾಮಾನ್ಯ ಜನರಿಗೆ ನೀಡುತ್ತಾ ಸಾಮಾನ್ಯ ಜನರಲ್ಲಿ ಸಾಮಾನ್ಯನಾಗಿ ಅಪ್ರತಿಮನಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಾಗಿ ಯಾವ ರೀತಿಯಾಗಿ ಹೊರಹೊಮ್ಮಿದರು, ಎಲ್ಲ ಜನರು ಪ್ರೀತಿಸುವಂಥ, ಸಾಮಾನ್ಯ ಜನರು ಕೂಡ ಪ್ರೀತಿಸುವಂಥ ಒಬ್ಬ ಧೀಮಂತ ಸೇನಾನಿಯಾಗಿ ಬೆಳೆದರು, ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರು ಎಂಬುದನ್ನು ನಾವು ಈ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ನಲ್ಲಿ ನೋಡಬಹುದು. ಸಂಗೊಳ್ಳಿ ರಾಯಣ್ಣನ ತಾಯಿಯ ಭುಜದ ಮೇಲೆ ಬೀಸುಕಲ್ಲನ್ನು ಇಟ್ಟಿರುವಂಥ ದೃಶ್ಯಗಳು, ಹಾಗೆ ಅದರ ಶೇಡನ್ನು ತೀರಿಸಿಕೊಂಡಿರುವಂಥ ದೃಶ್ಯಗಳು, ಈ ಹಳ್ಳಿಯ ಸಾಮಾನ್ಯ ಜನರು ಯಾವ ರೀತಿಯಾಗಿ ವಾಸಿಸುತ್ತಿದ್ದರು ಎನ್ನುವಂಥ ವಿವಿಧ ಕಲಾಕೃತಿಗಳನ್ನು ನಾವಿಲ್ಲಿ ವೀಕ್ಷಿಸಬಹುದು. ಹಾಗೆ ಸಂಗೊಳ್ಳಿ ರಾಯಣ್ಣನನ್ನು ಪ್ರಥಮ ಬಾರಿಗೆ ಬಂಧಿಸಿರುವುದು, ಹಾಗೆ ಅವರನ್ನು ಬೇಲಿನ ಮೇಲೆ ಬಿಡಿಸಿಕೊಂಡು ಬಂದಿರುವಂಥ ದೃಶ್ಯಗಳು, ಹಾಗೆ ಸಂಗೊಳ್ಳಿ ರಾಯಣ್ಣನವರು ತಮ್ಮ ಸಹೋದರಿಯ ಮನೆಗೆ ಹೋದಾಗ ಅಲ್ಲಿ ಅವರು ಹೋಗಿರುವುದನ್ನು ಮನಗಂಡು ಅವರನ್ನು ಸೆರೆ ಹಿಡಿಯಲು ಬ್ರಿಟಿಷರು
ಬಂದಿರುವಂಥ ಹೊಂಚು ಹಾಕಿರುವಂಥ ದೃಶ್ಯಗಳನ್ನು, ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿರುವಂಥ ದೃಶ್ಯಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಮುಂದೊಂದು ದಿನ ನಮ್ಮವರೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಸ್ನಾನವನ್ನು ಮಾಡುವ ಸಂದರ್ಭದಲ್ಲಿ ಮೋಸದಿಂದ ಅವರ ಖಡ್ಗವನ್ನು ಕಸಿದುಕೊಂಡು ಬ್ರಿಟಿಷರು ಅವರನ್ನು ಸೆರೆ ಹಿಡಿಯಲು ಸಹಕಾರವಾಗುವಂತೆ ಮಾಡಿರುವಂಥ ದೃಶ್ಯಗಳನ್ನು ನೋಡಿದಾಗ ಮಿತ್ರರೇ, ಕಣ್ಣೀರು ಬರದೆ ಇರಲು ಸಾಧ್ಯವಿಲ್ಲ. ಹಾಗೆ ಮುಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಸಜೆಯಾಗಿರ್ಬೋದು, ಕೋರ್ಟಿನ ವಿಹಂಗಮ ದೃಶ್ಯಗಳು ಮುಂದೆ ಸಾಗಿದಾಗ ಅವರಿಗೆ ಗಲ್ಲಿಗೆ ಇರಿಸುತ್ತಿರುವಂಥ ದೃಶ್ಯವನ್ನು ಎಲ್ಲ ಜನರು ಅಲ್ಲಿಯ ಮೂರ್ತಿಗಳನ್ನು ನೋಡಿದಾಗ ಅವು ನಿಜವಾಗಿಯೂ ಅಳುತ್ತಿದ್ದಾರೇನೋ ಎನ್ನುವಂತಿವೆ. ಮಿತ್ರರೇ, ಒಮ್ಮೆ ಹೋಗಿ ಆ ಸಂಗೊಳ್ಳಿ ರಾಯಣ್ಣನ ರಾಕಡನ್ನು ನೋಡಿ ಬನ್ನಿ, ಮರೆಯದಿರಿ.